ಯಾಕಂದ್ರೆ ಅವ್ರ ಮನಸ್ಸಿರಲಿಲ್ಲ ಅಂದ್ರೆ ಮಾತು ಬೇರೆ ಇತ್ತು. ಇಲ್ಲ ನಾನು ಆಗಲ್ಲಪ್ಪ ಯಾರ್ಯಾದ್ರು ಮಾಡೋಣ ಅಂತ ಅನ್ನೋದ್ರ ಬೇರೆ ಇತ್ತು. ಆದರೆ ಅವ್ರನ್ನ ಒತ್ತಾಯ ಮಾಡಿ ನಾನು ಇನ್ನೂ 2 ಬಜೆಟ್ ಮಂಡಿಸ್ತಾನೆ ಅಂದರೂ ಸಹಿತ ರಾಜೀನಾಮೆ ಇವತ್ತು ಈ ರಾಹುಲ್ ಗಾಂಧಿಯವರು ಕೊಡ್ರಿ ಅಂತೇಳಿದ್ದ. ಇವತ್ತು ಕಾಂಗ್ರೆಸ್ಸನ್ನು ಒಡೆದ ಮನೆಯನ್ನಾಗಿ ಮಾಡಿಬಿಟ್ಟದ. ಇಂಥ ಸಂದರ್ಭದಲ್ಲೇ ಅದು ಮೈಸೂರು ಜಿಲ್ಲೆಯವರೇ ಆದಂತಹ MP ನಮ್ಮ ಯದುವೀರ್ ಒಡೆಯರವ್ರಿಗೆ ನೀವು ಅಧ್ಯಕ್ಷರಾಗಬೇಕು ಅನ್ನುವಂಥ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅನ್ನುವಂಥ ಹೈಕಮಾಂಡ್ ಮಾಡಿದಂಥ ಒಂದು ಪ್ಲ್ಯಾನ್ ಏನದ ನಿಜವಾಗಿಯೂ ಇದು ಸ್ವತಃ ಕಾಂಗ್ರೆಸ್ಗಾಗಿರ್ಬೋದು, ಈ ಯಡಿಯೂರಪ್ಪನವ್ರಿಗಾಗಿರ್ಬೋದು, ಇನ್ನುಳಿದವ್ರಿಗಾಗಿರ್ಬೋದು ಶಾಕಿಂಗ್ ನ್ಯೂಸ್ ಅನ್ನೋ ಇದರಲ್ಲಿ 2 ಮಾತಿಲ್ಲ. ಯಾಕೆಂದರೆ ವಿರೋಧಿಸುವಂಥ ಮಾತು ಮೋಸ್ಟ್ ಪ್ರಾಬಬ್ಲಿ ಯಡಿಯೂರಪ್ಪನಿಗೂ ಬರಲಿಕ್ಕಿಲ್ಲ. ಮತ್ತು ತಮ್ಮ ಮಗನ ತರಬೇಕು ಅನ್ನುವಂಥ ಮಾತು ಇವ್ರ ಮುಂದೆ ಬಿದ್ದು ಹೋಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹೀಗಾಗಿ ಇದೊಂದು ಹೈಕಮಾಂಡ್ ತೆಗೆದುಕೊಂಡಂಥ ಒಂದು ಪ್ರಮುಖ ನಿರ್ಧಾರ. ಏನು ಬೇಕಾದರೂ ಚೇಂಜ್ ಮಾಡ್ಬೋದು ಕರ್ನಾಟಕದಲ್ಲೇ ಅನ್ನುವಂಥ ಮಾತುಗಳು ಜೋರ್ದಾರಾಗಿ ಕೇಳ್ತಾ ಇದ್ದಾವೆ. ಇದು ಒಂದು ವೇಳೆ ಇನ್ನು ನಮ್ಮ ಯದುವೀರ್ ಒಡೆಯರವರು ಎಂಟ್ರಿ ಆದ್ರೆ ಅಧ್ಯಕ್ಷರಾಗಿ ಇಡೀ ಕರ್ನಾಟಕದಲ್ಲಿ BJP ಕಟ್ಟುವ ದಿಶೆಯಲ್ಲೇ ಇಡೀ ಊರುಗಳನ್ನು ಪ್ರತಿ ಹಳ್ಳಿಗಳನ್ನು ತಿರುಗುವಂಥ ಪರಿಸ್ಥಿತಿ ಬಂದರೆ ಮುಂದಿನ ಚುನಾವಣೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ಸಿಗೆ ಕಬ್ಬಿನ ಕಡಲೆ ಅನ್ನೋದು 2 ಮಾತೇ ಇಲ್ಲ. ಯಾಕೆಂದರೆ ಇವತ್ತು ಹಲವು ಸಲ ಈ ಮಾತನ್ನು ಹೇಳಿದ್ದೆವು. BJPಗರು ಚುನಾವಣೆ ಸಂದರ್ಭದಲ್ಲಿ ಬೇಕಾದ ಘೋಷಣೆ ಮಾಡ್ತಾರಪ್ಪ, ಅಲ್ಲಂತರ ಈಡೇರಿಸ್ತಾರೋ ಇಲ್ಲೋ ಸೆಕೆಂಡರಿ. ಯಾಕೆ ಈಡೇರಿಸಿಲ್ಲ ಅನ್ನೋದಕ್ಕೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಕೊಡ್ತು ಅನ್ನೋಂಥ ಮಾತು ಸಾಕ್ಷಿ ಅದ. ಪ್ರತಿ ಬಡವನಿಗೂ 15 ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ ಅನ್ನೋ ಮಾತು ಸಾಕ್ಷಿ ಅದ. ಅಂದ್ರೆ ಇವೆಲ್ಲರೂ ಜುಮ್ಲಾ ಮಾಡಿಬಿಟ್ಟಂಥವ್ರು ನಾಳೆ ಕರ್ನಾಟಕಕ್ಕೂ ಬರ್ತಾರೆ, ಗ್ಯಾರಂಟಿ ಮಾತು ಮಾತಾಡ್ತಾರೆ, ಎಲ್ಲ ಆಗ್ತದೆ. ಮತ್ತು ಜನನೂ ಅದನ್ನು ಮೋಸ್ಟ್ ಪ್ರಾಬಬ್ಲಿ ನಂಬ್ತಾರೆ ಅನ್ನೋದು ಅಷ್ಟು ಸತ್ಯ ಅದ. ಯಾಕೆ ಇದುವರೆಗೆ ದೇಶದ ಇತಿಹಾಸ ನೋಡ್ತಾ ಇದ್ದೀವಿ ನಾವು. ದೇಶದ ಇತಿಹಾಸದಲ್ಲೇ ಇವತ್ತು